ವೆಲ್ಕಮ್ ಬ್ಯಾಕ್. ಓಕೆ, ಸೊ ಚಾಯ್ಸ್ ಇದು ಮೊದಲ ಭಾಗ ನೋಡಿದ್ದೀರಾ ಅನ್ಸುತ್ತೆ. ಅದಕ್ಕಿಂತ ಮೊದಲು ಕ್ಲಾರಿಟಿ ಇದು 1 and 2 ನೋಡಿದ್ದೀರಾ, 2 ವಿಡಿಯೋಸ್ ನೋಡಿದ್ದೀರಾ ಕ್ಲಾರಿಟಿ ಬಗ್ಗೆ. ಈಗ ಚಾಯ್ಸ್ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಓಕೆ, ಒಂದು ನಮ್ಮನ್ನೇ ನಾವು ಮೋಸ ಮಾಡ್ಕೊಳ್ತಾ ಇದ್ದೇವಾ, ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ನಾವೇನಾದರೂ ಹಾದಿಯಲ್ಲಿದ್ದೇವಾ, ಏನು ತಪ್ತಾ ಇದ್ದೇವಾ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋ ಸೀರೀಸ್ ನೋಡ್ತಾ ಇದ್ದೇವೆ. ರೈಟ್, ಆ್ಯಕ್ಚುಲಿ ಇದೊಂದು ಕೋರ್ಸ್ ಆಗಿ ಮಾರ್ಪಾಡಾಗಬೇಕು. ಬಟ್ ನನಗೆ ಈಗ ಇವತ್ತು ನಾನು ನೋಡ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರು ಹೆಂಗೆ ಖಾಲಿ ಇದ್ದಾರೆ. ಈಗ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಬೆಳಕು ಕಾಣ್ತಾ ಇದೆ. ಬಟ್ ಸ್ಟಿಲ್ ನಿಮ್ದು ಕ್ಲಾರಿಟಿ ಇಲ್ಲ ಅಂದರೆ ಗೆಳೆಯರೆ, ನಿಮ್ಮ ಜೀವನದ ಒಂದು ಮುಖ್ಯ ಏಜ್ ಏನಿದೆ, ಒಂದು ಏನು ಎನರ್ಜೆಟಿಕ್ ಏಜ್ ಏನಿದೆಯಲ್ಲ, ದಟ್ ಈಸ್ ಬಿಟ್ವೀನ್ 20 to 30, 35 ಏನಿದೆಯಲ್ಲ, ಅದನ್ನು ಕಳ್ಕೊಂಡ್ಬಿಟ್ರಿ ಅಂತಂದರೆ ವಾಪಸ್ ನೀವು ಏನಾದರೂ ದೊಡ್ಡದು ಮಾಡಬೇಕಂದ್ರೆ ಬಹಳ ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಯು ನೀಡ್ ಟು ಟೇಕ್ ಸಮ್ ಗುಡ್ ಡಿಸಿಷನ್ಸ್. ಆ ವಿಷಯದಲ್ಲಿ ನಾವು ಆಲ್ರೆಡಿ ಕ್ಲಾರಿಟಿ ಹೆಂಗೆ ತೊಗೊಂಬರ್ಬೇಕಂತ ಮಾತಾಡಿದ್ದೇವೆ. ಲೈಫ್ನಲ್ಲಿ ಕ್ಲಾರಿಟಿ ಭಾಳ ಇಂಪಾರ್ಟೆಂಟು. ಆಟ್ ದ ಸೇಮ್ ಟೈಮ್ ಚಾಯ್ಸಸ್ ಭಾಳ ಇಂಪಾರ್ಟೆಂಟು. ಚಾಯ್ಸ್ನಲ್ಲಿ ಒಂದನೇ ವಿಡಿಯೋ ಮುಗೀತು. ಈಗ ವಿ ಆರ್ ಟೇಕಿಂಗ್ ಅಪ್ ದ ಸೆಕೆಂಡ್ ಪಾರ್ಟ್ ಆಫ್ ಇಟ್. ಲೈಕ್ ಓಕೆ, ಅಲ್ಲಿ ನಿಮಗೆ ನಾನು ಕಮಿಟ್ ಮಾಡಿದ್ದೆ ಏನಂತ ಹೇಳಿ, ಐ ವಿಲ್ ಟೆಲ್ ಯು ಅಬೌಟ್ ಲ್ಯಾನ್ಸ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳಿ. ಈ ವ್ಯಕ್ತಿ ನೋಡಿ 1996ರಲ್ಲಿ ಅವನಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 24-25 ವಯಸ್ಸು. ಅವನಿಗೆ ಹಿ ವಾಂಟೆಡ್ ಟು ಬಿಕಮ್ ದ ಬೆಸ್ಟ್ ಸೈಕ್ಲಿಸ್ಟ್, ಒಳ್ಳೆ ಸೈಕ್ಲಿಸ್ಟ್, ವರ್ಲ್ಡ್ ಚಾಂಪಿಯನ್ ಆಗಬೇಕಂತಿತ್ತು ಅವನಿಗೆ. ಗೊತ್ತಿದ್ದ, ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಿದ, ಎಲ್ಲ ಮಾಡ್ತಾ ಇದ್ದ. ಡೈಲಿ ಅವನೆಲ್ಲ ಕೆಲಸ ನಡೆದಿತ್ತು ಜೀವನದಲ್ಲಿ. ಆಮೇಲೆ ಕನಸು ಇತ್ತು, ದೊಡ್ಡ ಕನಸು ಇತ್ತು. ನಿಮ್ಗೆ ಹೆಂಗೆ ಈಗ ಒಂದು ಕನಸಿದೆ, ನೀವು IAS ಆಫೀಸರ್ ಆಗಬೇಕು, ಇಲ್ಲ ದೊಡ್ಡ ಬಿಸ್ನೆಸ್ ಸೆಟಪ್ ಮಾಡಬೇಕು, ಇಲ್ಲ ಪ್ರೊಫೆಷ್ನಲ್ ಆಗಬೇಕು, ಹಿಂಗಿದೆ ಅಲ್ಲ. ಅವನಿಗೂ ಒಂದು ದೊಡ್ಡ ಕನಸಿತ್ತು. ಬಟ್ ಕೆಲವೊಂದು ಟೈಮು ಲೈಫ್ ಹಿಂಗೆ ಸರ್ಪ್ರೈಸ್ ಕೊಡುತ್ತೆ, ಹಿಂಗೆ ಶಾಕ್ಸ್ ಕೊಡುತ್ತೆ, ಹಿಂಗೆ ಸಸ್ಪೆನ್ಸ್ ಇಡುತ್ತೆ. ಲೈಫ್ನಲ್ಲಿ ಏನು ಬರುತ್ತೆ ಗೊತ್ತಿಲ್ಲ. ಬಿಕಾಸ್ ಲೈಫ್ ಇಸ್ ಅನ್ಪ್ರೆಡಿಕ್ಟೇಬಲ್. ಇಟ್ಸ್ ಅನ್ ಇನ್ಫೈನೈಟ್ ಗೇಮ್. ಓಕೆ, ಒಂದು ಫುಟ್ಬಾಲ್ ಅಂದರೆ ಇಟ್ಸ್ ಎ ಫೈನೈಟ್ ಗೇಮ್. ಅಲ್ಲೊಂದು ಬೌಂಡ್ರಿ ಇರುತ್ತೆ, ಇಷ್ಟು ಜನ ಇರ್ತಾರೆ, ರೂಲ್ಸು ರೆಗ್ಯುಲೇಷನ್ಸ್ ಇರ್ತವೆ. ಬಟ್ ಲೈಫು ಹಿಂಗೆ ಅಂತಿಲ್ಲ, ಯಾವಾಗ ಏನಾಗ್ತೈತಿ ಗೊತ್ತಿಲ್ಲ. ಸರ್ಪ್ರೈಸಸ್ ಭಾಳ ಇರ್ತವೆ ಲೈಫ್ನಲ್ಲಿ. ಅದಕ್ಕೆ ಲೈಫ್ ಅಂತಾರೆ. ಸೊ ಲ್ಯಾನ್ಸ್ ಆರ್ಮ್ಸ್ಟ್ರಾಂಗ್ ಲೈಫ್ನಲ್ಲಿ ಏನು ಸರ್ಪ್ರೈಸ್ ಬಂತಂದರೆ, ಅವನಿಗೆ ಟೆಸ್ಟಿಕಲ್ ಕ್ಯಾನ್ಸರ್ ಬಂದ್ಬಿಡ್ತು. ಅದು ಸ್ಲೋಲಿ ಅವನ ಕಿಡ್ನೀಸ್ಗೆ, ಅವನ ಲಿವರ್ಗೆ, ಅವನ ಹೊಟ್ಟೆ ಭಾಗಕ್ಕೆ ಕ್ಯಾನ್ಸರ್ ಹರಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಗೊತ್ತಾಯ್ತಾ? ಸೊ ಅವನು ವರ್ಲ್ಡ್ ಫೇಮಸ್ ಸೈಕ್ಲಿಸ್ಟ್ ಆಗ್ಬೇಕನ್ನೋನಿಗೆ ಕ್ಯಾನ್ಸರ್ ಬಂದ್ಬಿಡ್ತು. ಯಾವಾಗ ಡಾಕ್ಟರ್ಸ್ ಚೆಕ್ ಮಾಡಿದ್ರು, ರೈಟ್, ಅವಾಗ ಅವ್ರು ಹೇಳಿದರು ಅವನು ಜೀವಂತ ಇರೋದೇ ಒಂದು 50-50 ಚಾನ್ಸಸ್. ಸೈಕಲ್ ಹೊಡೆಯೋದಂತೂ ದೂರ ಉಳಿತು. 50-50 ಚಾನ್ಸಸ್ಸು ಅವನು ಉಳಿತಾನೋ ಇಲ್ಲೋ ಅಂತ ಹೇಳಿ. ಮುಂದೆ ನ್ಯಾಚುರಲಿ ಅವನಿಗೆ 1 ವರ್ಷ ಸೈಕಲ್ ಸತ್ಯಕ್ಕೆ ಮುಟ್ಲಿಕ್ಕಾಗಲಿಲ್ಲ. ಜೀವ ಅವನಿಗೆ ಸೈಕಲ್. ನಿಮ್ಗೆ ಹೆಂಗೆ ಒಂದು ಪರೀಕ್ಷೆನ ಗಿಟ್ಟಿಸ್ಬೇಕು, ನಾನು PSI ಆಗೇಬೇಕು, ಇದು ಮಾಡಲೇಬೇಕು ಅಂತ ಏನೋ ಒಂದು ಇದೆ ಅಲ್ಲ ನಿಮ್ಮ ಹತ್ರ, ರೈಟ್? ಹಾಗೆ ನಾನು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು, ನಾನು ಒಳ್ಳೆ ಜಾಬ್ ಮಾಡಬೇಕು ಅಂತ ಏನು ನಿಮಗೊಂದು ಕನಸಿದೆ, ರೈಟ್? ಹಾಗೇನೆ ಅವನಿಗೊಂದು ದೊಡ್ಡ ಕನಸು ಸೈಕ್ಲಿಸ್ಟ್ ಆಗಬೇಕು ಅಂತ. ಬಟ್ ಜೀವನ ಎಂಥ ಹೊಡಿತು ಅಂದರೆ ಅವನಿಗೆ ಸೈಕಲ್ ಸತ್ಯಕ್ಕೆ ಮುಟ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರು, ನೀವು ಮುಟ್ಟೋದಂತೂ ದೂರಪ್ಪ, ನೀವು ಬೆಡ್ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿನಗೆ ಕಿಮೋಥೆರಪಿ ಮಾಡಬೇಕು. ಕಿಮೋಥೆರಪಿ ಅಂದರೆ ಹೀಟ್ ಕೊಡ್ತಾರೆ, ಅಂದರೆ ಕ್ಯಾನ್ಸರ್ ಸೆಲ್ಸ್ನ ಸುಟ್ಟೋಗುವಂಗೆ ಹೀಟ್ ಕೊಡ್ತಾರೆ. ಅದು ಯಾವ ಭಾಗ, ಶರೀರದ ಯಾವ ಭಾಗ? ಕಾಲುಗಳ ನಡುಕ್ಕೆ ಟೆಸ್ಟಿಕಲ್ಸ್ ಏನಿರ್ತವೆ, ಅಲ್ಲಿಂದ ಹೊಟ್ಟೆ ಭಾಗ, ಓಕೆ, ದೆನ್ ಕಿಡ್ನೀಸ್, ಆ ಭಾಗದಲ್ಲಿ ಅದು ಹರಡ್ತಾ ಇದೆ ಅಂದರೆ ಅವನಿಗೆ ಎಂಥ ಕಿಮೋಥೆರಪಿ ಕೊಡ್ತಿರ್ಬೇಕು ಹೇಳಿ, ಎಷ್ಟು ಕಷ್ಟ ಆಗ್ತಿರ್ಬೇಕು. ಬಟ್ ಅವನ ಕನಸೇನು? ಸೈಕಲ್ ಹೊಡಿಬೇಕಂತ. 1 ವರ್ಷ ಸೈಕಲ್ಲೇ ಮುಟ್ಟೋದಿಲ್ಲ ಅವನು. ಹೌದಾ? ಸೊ ಅಂಥ ಪರಿಸ್ಥಿತಿಯಲ್ಲಿ ಕನಸು ಅಂತೂ ಹೋಯ್ತು, ದೂರ ಹೋಯ್ತು, ದೇಹನೂ ಹೋಗ್ತಾ ಇದೆ. ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ? ಉಳಿಬೋದು, ಉಳಿಲಿಕ್ಕಿಲ್ಲ, ಸತ್ತೋಗ್ತೀಯಾ, ಯಾಕಂದ್ರೆ ಕ್ಯಾನ್ಸರ್ ಹರಡ್ತಾ ಇದೆ ಅದು. ಇಂಥ ಪರಿಸ್ಥಿತಿಯಲ್ಲಿ ಲ್ಯಾನ್ಸ್ ಆರ್ಮ್ಸ್ಟ್ರಾಂಗ್ ಹಿ ಹ್ಯಾಸ್ ಟು ಮೇಕ್ ಎ ಚಾಯ್ಸ್. ಏನು ಚಾಯ್ಸು? ಏನು ನನ್ನ ಜೀವನ, ದೇವ್ರು ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟ, ನಾ ಇರಲೇಬಾರ್ದಿತ್ತು, ನಾ ಏನು ತಪ್ಪು ಮಾಡಿದ್ದೆ, ನಾ ಯಾರಿಗೆ ಅನ್ಯಾಯ ಮಾಡಿದ್ದೆ, ನನ್ನ ನಸೀಬ ಕೆಟ್ಟೈತಿ, ನಾ ಸತ್ತೋಗ್ಬಿಡ್ಬೇಕು, ಏನಿದು ಅಂತ ಅನ್ನೋದು ಒಂದು ಚಾಯ್ಸು. ಇನ್ನೊಂದು ಚಾಯ್ಸ್ ಏನು? ಏನಾದರೂ ಮಾಡಿದ್ದು ಗೆಲ್ಲಬೇಕು, ನಮ್ಮ ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗಬೇಕು ಅನ್ನೋದೊಂದು ಚಾಯ್ಸು. ಗೊತ್ತಾಯ್ತಾ? ಲೈಫ್ನಲ್ಲಿ ಹಿಂಗೆ ನಮಗೂ ಚಾಯ್ಸಸ್ ಬರ್ತವೆ ಗೆಳೆಯರೆ. ಸೊ ಇವನು ಲ್ಯಾನ್ಸ್ ಆರ್ಮ್ಸ್ಟ್ರಾಂಗ್ ಏನು ಮಾಡ್ತಾನೆ, 25 ವರ್ಷದ ಹುಡುಗ, ರೈಟ್? ಅವ ಏನು ಡಿಸಿಷನ್ ಮಾಡ್ತಾನಂದರೆ, ಇರಲಿ ಕ್ಯಾನ್ಸರ್ ಇದ್ದರೆ ಇರಲಿ, ಬಟ್ ನಾ ಸೈಕ್ಲಿಸ್ಟ್ ಆಗವನೆ ಅಂತ ಡಿಸಿಷನ್ ಮಾಡ್ತಾನೆ. ಡಾಕ್ಟರ್ಸ್ಗೆಲ್ಲ ಸರ್ಪ್ರೈಸ್ ಇತ್ತು. ಅದು ಹೆಂಗೆ ಡಿಸಿಷನ್ ಅಪ್ಪ? ಸರ್, ಲೈಫ್ ಇಸ್ ಮೈ ಚಾಯ್ಸ್, ನಾ ಏನು ಚಾಯ್ಸ್ ಮಾಡ್ತೇನೆ ಹಾಗೆ ಆಗೋದು. ಇರಲಿ, ಅದು ಕ್ಯಾನ್ಸರ್ ಇರಲಿ, ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ನಾನು ನೀವೇನು ಮಾಡ್ಬೇಕು ಅದು ಮಾಡ್ತಾ ಹೋಗಿ, ನಾ ಮಾಡ್ತಾ ಹೋಗ್ತೇನೆ. ಯಾಕಂದರೆ ಡಾಕ್ಟ್ರ್ ಏನು ಮಾಡಬೇಕು ಅವರೇ ಮಾಡಬೇಕು, ನಾ ಏನು ಮಾಡ್ಲಿಕ್ಕೆ ಬರುತ್ತೆ ಅದನ್ನ. ಸೊ ಅದಕ್ಕೆ ನಾನು ಅದ್ರ ಕಡೆ ಫೋಕಸ್ ಮಾಡೋದಿಲ್ಲ. ನಿಮ್ಮ ಟ್ರೀಟ್ಮೆಂಟ್ ಕಂಟಿನ್ಯೂ ಇರಲಿ, ಬಟ್ ನಾ ಸೈಕ್ಲಿಸ್ಟ್ ಆಗಲೇಬೇಕು, ನಾನು ಚಾಯ್ಸ್ ಅದು ಮಾಡಿಬಿಟ್ಟಿದ್ದೇನೆ ಅಂತೇಳಿ.
ಸೊ ಜೀವನದಲ್ಲಿ ಇಂಥ ಒಂದು ದಿಟ್ಟ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಎಲ್ಲಾನು ನಾವು ಅನ್ಕೊಂಡಂಗೆ ಆಗ್ತಿರಂಗಿಲ್ಲ. ನಮ್ಗೆ ಸಮಸ್ಯೆ ತೊಗೊಂಬಂದು ಹಾಕ್ತಾನೆ ದೇವರು, ಯಾಕಂದ್ರೆ ನಮ್ಗೆ ಸ್ಟ್ರಾಂಗ್ ಮಾಡ್ಬೇಕಂತ ಹಾಕಿರ್ತಾನೆ. ಸೊ ಇವನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡ್ತಾನೆ. 1 ವರ್ಷ ರೆಸ್ಟ್ ಆದಮೇಲೆ ಮುಂದೆ ಸೈಕಲ್ ತೊಗೊಂಡು ನಡ್ಕೊಂತ ಹೋಗೋದು, ಸೈಕಲ್ ತೊಗೊಂಡು ಹಗ್ಗರ್ಕ ಅದ್ರ ಮೇಲೆ ಹತ್ತೋದು, ಸೈಕಲ್ ಮಾಡ್ಕೊಂಡು ಕೊನೆಗೆ ಒಂದು ದಿನಕ್ಕೆ 25 ಮೈಲುಗಳ ದೂರಷ್ಟು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಪ್ರಾಕ್ಟೀಸ್ ಮಾಡ್ತಾನೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆದಿದೆ ರೈಟ್. ಮುಂದೆ ಮಾಡಿ ಅವನು 1996ರಲ್ಲಿ ಇದು ಕ್ಯಾನ್ಸರ್ ಡಿಕ್ಲೇರ್ ಆಗಿತ್ತು ಅವನಿಗೆ. ಬಟ್ 1999ಕ್ಕೆ 3 ವರ್ಷದಲ್ಲಿ ಅವನು ವರ್ಲ್ಡ್ ಚಾಂಪಿಯನ್ ಆಗ್ತಾನೆ. ಸೈಕ್ಲಿಸ್ಟ್, ವರ್ಲ್ಡ್ ಚಾಂಪಿಯನ್ ಇನ್ ಸೈಕ್ಲಿಂಗ್. ಓಕೆ, ಎಷ್ಟು ಮೈಲುಗಳನ್ನು ಪ್ರಯಾಣ ಮಾಡ್ತಾನಂದ್ರೆ ಅವನು ಸೈಕ್ಲಿಂಗ್ನಲ್ಲಿ, ಅದೇನು ರೇಸ್ನಲ್ಲಿ 2285 ಮೈಲುಗಳು, ಅಂದರೆ ಆಲ್ಮೋಸ್ಟ್ 3,500-4,000 ಕಿಲೋಮೀಟರ್ಸ್ ಅಷ್ಟು ಸೈಕಲ್ ಹೊಡಿತಾನೆ. ಯಾರು ಇವನು? ಕ್ಯಾನ್ಸರ್ ಇದ್ದವನು. ಕ್ಯಾನ್ಸರ್ ಇಲ್ಲೆಲ್ಲೋ ಕೈಗೆ ಬಂದಿದೆ, ಇಲ್ಲಿ ಬಂದಿದೆ, ಓಕೆ, ಶರೀರದ ಆ ಭಾಗದಲ್ಲೇನೆ, ಕೆಳಗಡೆ ಭಾಗದಲ್ಲೇನೆ ಕ್ಯಾನ್ಸರ್ ಬಂದಿದೆ. ಅದೇ ಭಾಗವನ್ನು ಸೈಕಲ್ ಮ್ಯಾಗ ಇಟ್ಕೊಂಡು ಅವನು ಹೊಡಿಬೇಕು. ಎಷ್ಟು? 3,500 ಕಿಲೋಮೀಟರ್ ಹೊಡಿತಾನೆ. 2285 ಮೈಲುಗಳನ್ನು ಅವನು ಹೊಡಿತಾನೆ. ಹೊಡೆದು ಟೂರ್ ಡೆ ಫ್ರಾನ್ಸ್ ಅಂತ ಹೇಳಿ ಅದೊಂದು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಓಕೆ ಅವನು ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ, ಫೇಮಸ್ ಆಗ್ತಾನೆ. ಮುಂದೆ 1999ರಿಂದ 2004ವರೆಗೂ ಕಂಟಿನ್ಯೂಸ್ ಆ ಒಂದು ಟೂರ್ನಮೆಂಟ್, ಅದೇನು ವರ್ಲ್ಡ್ ಚಾಂಪಿಯನ್ಶಿಪ್ ಇರುತ್ತೆ, ಗೆಲ್ತಾನೆ. 6 ಸಲ ಗೆಲ್ತಾನೆ. ಒಂದು 100 ವರ್ಷದಲ್ಲಿ ಅಂಥದ್ದು ಯಾರು ಮಾಡಲಾರ್ದನ್ನ ಅವ್ನು ಗೆಲ್ತಾನೆ. 6 ಸಲ ಕಂಟಿನ್ಯೂಸ್ ಗೆಲ್ತಾನೆ. ಗೆಲ್ತಾ ಅವನು ಟೋಟಲ್ ಫೋಕಸ್ ಸೈಕಲ್ನಲ್ಲಿ ಗೆಲ್ಲಬೇಕಂತಿರುತ್ತೆ. ಅದರಲ್ಲಿ ಗೆಲ್ತಾ ಅವನು ಕ್ಯಾನ್ಸರ್ನ ಗೆದ್ದುಬಿಡ್ತಾನೆ. ಕ್ಯಾನ್ಸರ್ ವ್ಯಾನಿಷ್ ಆಗೋಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ನೀವು ಎದ್ರ ಮೇಲೆ ಫೋಕಸ್ ಮಾಡ್ತೀರಾ ಅದು ದೊಡ್ಡದಾಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಏನು ಫೋಕಸ್ ಮಾಡ್ತೇವೆ ನಾವು ಅದು ದೊಡ್ಡದಾಗುತ್ತೆ. ಗೊತ್ತಾಯ್ತಾ? ನೀನು ನಿನ್ನ ಫೇಲ್ಯೂರ್ ಬಗ್ಗೆನೇ ಫೋಕಸ್ ಮಾಡಿದರೆ, ಅದೇ ಚಾಯ್ಸ್ ಮಾಡಿ ಅದನ್ನು ಫೋಕಸ್ ಮಾಡಿದೆ ಅಂದರೆ ರೈಟ್. ಫೋಕಸ್ ಎದ್ರ ಮೇಲೆ ಅಂದರೆ ಏನಾದರೂ ಚಾಯ್ಸ್ ಮಾಡಬೇಕಲ್ಲ. ಈಗ ಇಫ್ ಯು ಹ್ಯಾವ್ ಟು ಫೋಕಸ್, ಸೊ ಆ ಎದ್ರ ಮೇಲೆ ಫೋಕಸ್ ಮಾಡ್ತೀಯ, ಎದ್ರ ಮೇಲೆ ಲಕ್ಷ್ಯ ಕೊಡ್ತೀಯ, ಅದು ದೊಡ್ಡದಾಗ್ತಾ ಹೋಗುತ್ತೆ. ನಾನು ಕೆಟ್ಟವನು, ನಾವು ಉಪಯೋಗ ಇಲ್ಲ, ನಾವು ಒಟ್ಟ ಶಾಣೆ ಇಲ್ಲ, ನಾನು ದಡ್ಡ ನನ್ನ ಮಗ, ನಾನು ಒಟ್ಟ ಉಪಯೋಗ ಇಲ್ಲ, ನಾವು ಉದ್ಧಾರ ಆಗೋಂಗಿಲ್ಲ ಅಂತ ನೀ ಏನಾದರೂ ಅದ್ರ ಮೇಲೆ, ಆ ವಿಚಾರದ ಮೇಲೆ ಫೋಕಸ್ ಮಾಡಿದರೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲ ನಾನು ಇರ್ಬೋದು ಹಂಗೆ, ಬಟ್ ನಾ ಬಿಡುವುದಿಲ್ಲ, ನಾನು ಏನಾರ ಮಾಡೇತಿರ್ತೇನೆ, ಹಿಂಗೆ ಆಗಬೇಕು, ನಂದು ಇದೇ ಚಾಯ್ಸ್, ನಾನು ಹಿಂಗಾಗಬೇಕಂದ್ರೆ ಆ ವಿಷಯ ದೊಡ್ಡದಾಕೋ ಅಂತ ಹೋಗ್ತೈತಿ. ಸೊ ಈಗ ಸದ್ಯಕ್ಕೆ ನಿನಗೆ ನೀನೇ ಪ್ರಶ್ನೆ ಹಾಕ್ಕೊಳ್ಬೇಕು. ನೀ ಸ್ವಲ್ಪ ಕೂತ್ಕೊಂಡು ವಿಚಾರ ಮಾಡು. ನಿನ್ನ ಥಿಂಕಿಂಗು, ನಿನ್ನ ಫೀಲಿಂಗು, ನಿನ್ನ ಏನಿದೆ ಅಲ್ಲ, ಎದ್ರ ಮ್ಯಾಗ ಫೋಕಸ್ ಮಾಡಾಕತ್ತೀಯ ನೀನು? ಆಗುದಿಲ್ಲ ಅಂತ ಫೋಕಸ್ ಮಾಡತ್ತೀಯ, ಆಗ್ತೈತಿ ಅಂತ ಫೋಕಸ್ ಮಾಡಾಕತ್ತೀಯ? ಸ್ವಲ್ಪ ಸಲಿಗೆಯಿಂದ ಮಾತಾಡ್ತೀನಿ. ಆಸ್ ಎ ಗುಡ್ ಫ್ರೆಂಡ್ ಐ ಆಮ್ ಟಾಕಿಂಗ್ ಟು ಯು. ಗೊತ್ತಾಯ್ತಾ? ಆಗುದಿಲ್ಲ ಅಂತ ಮಾಡತ್ತೀನಿ, ಆಗ್ತೈತೆ ಅಂತ ಮಾಡಾಕತ್ತೀಯೋ? ಹೇಳ್ಬೋದು, ಜಗತ್ತಿಗೆ 100 ಕತೆ ಹೇಳ್ಬೋದು, ಬಟ್ ಒಳಗಡೆ ಇಂಟರ್ನಲ್ ನಿನ್ನ ಥಾಟ್ಸ್ ಫೀಲಿಂಗ್ಸ್ ಏನದಾವ ಅದು ಇಂಪಾರ್ಟೆಂಟ್. ಜಗತ್ತಿನ ಜೊತೆ ನಾವು ಮಾಡೋದಿಲ್ಲ ನಾಟಕನೇ. ಇಲ್ರೇ ನಾವು ಮಾರಿ ಮಾಡೋರು ಹಿಂಗೆ ದೊಡ್ಡ ಕಾರ್ನರ್ನಾಗ ನಿಂತ್ಕೊಂಡು ಇದನ್ನ ಮಾಡೋದಲ್ಲೇ ಹಿಂಗ್ಲೆ ಅದಾಗಿಲ್ಲ ಅಂದ್ರೆ ಬಿಸ್ನೆಸ್ ಮಾಡೋಂತಗೋ, ಅದು ಮಾಡೋಂತಗೋ ಅಂತ ಹೇಳಿ ಮಾತಾಡೋದು ಈಸಿ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಮ್ಮ ಮನಸ್ಸಿಗೆ ಅದೆಲ್ಲ ಗೊತ್ತಾಗ, ನೀ ಮಾತಾಡಿ ಏನರ ಮಾತಾಡಿ, ಬಟ್ ಆ್ಯಕ್ಚುಲಿ ಒಳಗಡೆ ನಿನ್ನ ಫೀಲಿಂಗ್ ಏನೈತೆ, ನೀ ಅದ್ರ ಮೇಲೆ ಫೋಕಸ್ ಮಾಡತ್ತಿ, ನಿನ್ನ ರಿಯಾಲಿಟಿ ಏನೈತಿ ಅದು ಭಾಳ ಇಂಪಾರ್ಟೆಂಟ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಶುಡ್ ಫೋಕಸ್ ಆನ್. ಗೊತ್ತಾಯ್ತಾ? ಆ್ಯಂಡ್ ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್. ನೀ ಏನು ಚಾಯ್ಸ್ ಮಾಡ್ತೀಯ ಅದ್ರ ಮೇಲೆ ಫೋಕಸ್ ಆಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯಾರ್ದೋ ಮೇಲೆ ಡೌಟ್ ಬಂದಿತ್ತು ಅಂತೇಳಿ ಆ ಡೌಟ್ ಮೇಲೆ ಫೋಕಸ್ ಮಾಡಿದರೆ ಆ ಡೌಟ್ ದೊಡ್ಡದಾಗ್ತಾ ಹೋಗುತ್ತೆ. ಗಂಡನಿಗೆ ಹೆಂಡತಿ ಮೇಲೆ ಡೌಟ್ ಬಂತು ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ವಿಷಯದಲ್ಲಿ, ಪ್ರತಿಯೊಂದು ಅವಳ ಮೂಮೆಂಟು ಇವನಿಗೆ ಡೌಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅವಳು ಯಾರ್ದೋ ಜೊತೆ ಫೋನ್ ಮಾಡಿ ಆಯ್ತು ನಾ ಆಮೇಲೆ ಮಾತಾಡ್ತೀನಿ ಅಂತ ಇಟ್ಬಿಟ್ರೆ ಇವ್ನು ಡೌಟ್ ಇರುತ್ತೆ, ಯಾರ ಜೊತೆ ಮಾತಾಡಿದ್ಲು, ಏನಾಯಿತು, ಯಾರು ಇರ್ಬೋದು ಇವರು, ಹೆಂಗೆ ಕೇಳಿ ಅವ್ರನ್ನ. ಸೊ ನಿನ್ನೊಳಗೆ ದೊಡ್ಡದಾಗ್ತಾ ಹೋಗ್ತಾ ಇದೆ ಅದು. ಬಿಕಾಸ್ ಯು ಹ್ಯಾವ್ ಎ ಡೌಟನ್ನು ಚಾಯ್ಸ್ ಮಾಡಿದ್ಯಾ ನೀನು. ಆ್ಯಕ್ಚುಲಿ ಅವಳು ತಮ್ಮ ತಾಯಿ ಜೊತೆ ಮಾತಾಡಿ ಇಟ್ಟಿದ್ದಾಳೆ, ಬಟ್ ಇವನಿಗೆ ದೊಡ್ಡ ಡೌಟ್ ಬರ್ತಾ ಇರುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ದಯಮಾಡಿ ಸ್ವಲ್ಪ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ ಗೆಳೆಯರೆ, ಕೂತ್ಕೊ, ನೀನು ಸುಮ್ಮನೆ ನಿನ್ನ ಜೊತೆ ನೀವು ಕೂತರು. ಅದ ಪೇಪರ್ ತಗೋ, ಪೆನ್ ತಗೋ, ರೈಟ್. ಆ್ಯಕ್ಚುಲಿ ಒಳಗೆ ಏನು ನಡೆದೈತಿ, ಯಾವ ವಿಚಾರಗಳ ನಡೆದಾವ ಒಳಗಡೆ ಅದನ್ನು ನೋಡು. ಅವು ಏನು ವಿಚಾರ ಅದಾವಲ್ಲ ಅವ ನೀ ದೊಡ್ಡದು ಮಾಡ್ಕೊಂತ ಹೊಂಟಿ, ಯಾಕಂದ್ರೆ ನೀ ಅದ್ರ ಮ್ಯಾಗ ಲಕ್ಷ್ಯ ಕೊಡಾಕತ್ತಿ.
ಸೂರ್ಯನ ಬೆಳಕು ಐತಿ, ಬಟ್ ಒಂದು ರಾವ್ಗಾಜ್ ಹಿಡಿದ್ರೆ ಅದು ಏನು ಒಳಗಡೆ ಇದಾಗಿ ಸುಟ್ಟ ಹೋಗ್ತಿತ್ತದು. ಹಂಗೆ ನೀ ಏನು ಫೀಲಿಂಗ್ ಮಾಡ್ಕೊಳತ್ತಿ, ಏನು ವಿಚಾರ ಮಾಡತ್ತಿ, ಅವ ದೊಡ್ಡ ಆಗ್ತಾವ. ದಟ್ ಈಸ್ ಯುವರ್ ಚಾಯ್ಸ್. ಗೊತ್ತಾಯ್ತಾ? ಇಲ್ಲ ಸರ್, ನಾನು ಭಾರಿ ನೆಗೆಟಿವ್ ಸೈಡ ಭಾಳ ವಿಚಾರ ಮಾಡತ್ತೀನಿ ಸರ್, ಪಾಸಿಟಿವ್ ಸೈಡ್ ಇಲ್ರಿ, ಕೆಟ್ಟದ್ದು ಕ್ಯಾನ್ಸರ್ ಕಡೆ ಭಾಳ ನೋಡತ್ತೀನಿ. ಅಂದ್ರೆ ಕ್ಯಾನ್ಸರು ವರ್ಲ್ಡ್ ಚಾಂಪಿಯನ್ ಅಂತ ಇವೆರಡು ತಿಳ್ಕೊಡ್ರಿ. ಕ್ಯಾನ್ಸರ್ ಕಡೆನೇ ಭಾಳ ನೋಡತ್ತೀನಿ ರೀ, ನಾನು ಕೆಟ್ಟದ್ದು ಭಾಳ ನೋಡಾಕತ್ತೀನಿ ಅಂತಂದ್ರೆ ಅದು ದೊಡ್ಡದಾಕು ಅಂತ ಹೋಗ್ತೈತಿ. ಮೋಸ್ಟ್ಲಿ ಲ್ಯಾನ್ಸ್ ಆರ್ಮ್ಸ್ಟ್ರಾಂಗ್ ಸತ್ತೋಗ್ಬಿಡ್ತಿದ್ದ ಮನುಷ್ಯ. ಅವನು ವರ್ಲ್ಡ್ ರೆಕಾರ್ಡ್ ಅಂತೂ ದೂರ, ಅವ್ನು ಸತ್ತೋಗ್ಬಿಡ್ತಿದ್ದ. ಸೈಕಲ್ ಹತ್ತೋದೇ ದೂರ ಆಗ್ಬಿಡ್ತೈತಿ. ಯಾಕಂದ್ರೆ ಅವ್ನ ಫೋಕಸ್ಸು ಕ್ಯಾನ್ಸರ್ ಮ್ಯಾಗಿಲ್ಲ, ಅವ್ನ ಫೋಕಸ್ ವರ್ಲ್ಡ್ ಚಾಂಪಿಯನ್ ಮೇಲೆ ಬಂತು. ಕ್ಯಾನ್ಸರು ಹೋಗ್ಬಿಡ್ತು, ವರ್ಲ್ಡ್ ಚಾಂಪಿಯನ್ ಆಗ್ಬಿಟ್ಟ. ಇವತ್ತಿಗೆ ನಮಗೆಲ್ಲ ಸ್ಫೂರ್ತಿ ತುಂಬ್ತಾ ಇದ್ದಾನೆ ಆ ಮನುಷ್ಯ. ಸೊ ಲೈಫ್ ಈಸ್ ಆನ್ ವಾಟ್ ಯು ಫೋಕಸ್. ನೀ ಅದ್ರ ಮೇಲೆ ಫೋಕಸ್ ಮಾಡ್ತೀಯ, ಅದೇ ಆಗೋದು. ಫೋಕಸ್ ಮಾಡಬೇಕಂದ್ರೆ ನೀ ಚಾಯ್ಸ್ ಮಾಡಬೇಕು. ಲೈಫ್ ತುಂಬ ಚಾಯ್ಸಸ್ ಇದ್ದಾವೆ, ಅದ್ರ ಮೇಲೆ ಚಾಯ್ಸ್ ಮಾಡ್ತೀಯಾ, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಇಲ್ಲ ಸರ್, ನನ್ನ ನೆಗೆಟಿವ್ ಕಡೆ ನಾನು ಫೋಕಸ್ ಐತ್ರಿ ಸರ್, ಈಗ ನಾ ಕೆಟ್ಟ ವಿಚಾರ ಮಾಡತ್ತೀನಿ ಅಂದರೆ ಅದನ್ನು ನೀ ಶಿಫ್ಟ್ ಮಾಡಬೇಕು, ಪಾಸಿಟಿವ್ ಕಡೆ ಶಿಫ್ಟ್ ಮಾಡಬೇಕು. ಆ ಶಿಫ್ಟ್ ಮಾಡಬೇಕಲ್ಲ, ಅದಕ್ಕೆ ವಿಲ್ ಪವರ್ ಬೇಕು, ಆ ಇಚ್ಛಾಶಕ್ತಿ ಬೇಕು. ಅದಕ್ಕೆ ಶಿಫ್ಟ್ ಮಾಡೋದು. ಹೌದು, ಮತ್ತೆ ನೆಗೆಟಿವ್ ಹೊಂಟಿಲ್ಲ, ಇಲ್ಲ ಇದನ್ನು ಮಾಡೋದು, ಮತ್ತಲ್ಲೇ ಹೊಂಟಿ ಮತ್ತೆ ವಾಪಸ್ ಇತ್ತ ಕಡೆ ತರೋದು. ಅದನ್ನೇನು ಶಿಫ್ಟ್ ಮಾಡೋದಿಲ್ಲ, ಇಟ್ ಇಸ್ ಕಾಲ್ಡ್ ವಿಲ್ ಪವರ್. ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ಬೇಕು. ಅದಕ್ಕೆ ಏಕಾಗ್ರತೆ ಬೇಕು, ಸಂಕಲ್ಪ ಶಕ್ತಿ ಬೇಕು. ಬಟ್ ಚಾಯ್ಸನ್ನು ಶಿಫ್ಟ್ ಮಾಡೋಕ್ಕೂ ಬೇಕು. ಯಾಕಂದರೆ ಮನಸ್ಸು ಹಳ್ಳಮಳ ಅಲ್ಲೇ ಕರ್ಕೊಂಡು ಹೋಗ್ತೈತಿ. ಯಾಕಂದರೆ ನೀ ಅದನ್ನು ಪ್ರಾಕ್ಟೀಸ್ ಮಾಡಿದೀಯಾ. ಸೊ ಅದಕ್ಕೆ ಮುಂಜಾನೆ ಎತ್ಕೊಳ್ಳಿ, ನೀ ಎಲ್ಲರ ಜೊತೆ ಇರ್ತೀವಿ, ಬಟ್ ನಿನ್ನ ಜೊತೆ ಇದ್ದಾಗ ನೀ ಮತ್ತು ಅಲ್ಲೇ ಹೋಗ್ತಿ. ಈಗ ಮೊಬೈಲ್ನಲ್ಲಿ ನೀ ಏನು ನೋಡ್ತೀಯ ಅದು ಚಾಯ್ಸು. ಮತ್ತೆ ನಿಂಗೆ ಗೊತ್ತೈತಿ ಅದನ್ನ ಹೊಳ್ಳಾಮಳ ನೋಡೋದ್ರಿಂದ ನಿನ್ಗೆ ಏನೂ ಉಪಯೋಗ ಆಗೋಲ್ಲ ಅಂತೇಳಿ. ಅದು ಮುಗಿದ ಮ್ಯಾಗ ನಿಂಗೆ ಒಟ್ಟು ತ್ರಾಸ ಆಗ್ತೈತಿ. ನಿಂಗೆ ಗೊತ್ತೈತಿ ನಾ ಏನು ಹೇಳತ್ತೀನಿ, ನಿಮ್ಗೆ ಗೊತ್ತಾಗ್ತೈತಿ, ರಿಲೇಟ್ ಮಾಡ್ಬೋದು. ಬಟ್ ಆದರೂ ಅಲ್ಲೇ ಹೋಗ್ತೈತಿ ಚಾಯ್ಸ್. ಸೊ ನೀ ಎಷ್ಟದು ನೋಡ್ಕೊಂತ ಹೋಗ್ತಿಲ್ಲ, ಅದು ದೊಡ್ಡದಾಕೊಂತ ಹೋಗ್ತೈತಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ, ಆ ವಿಡಿಯೋ ಆದಮೇಲೆ ಆ ವಿಡಿಯೋ, ಆ ವಿಡಿಯೋ ಆದಮೇಲೆ ಆ ವಿಡಿಯೋ, ಆ ವಿಡಿಯೋ. ಹೊರಗೆ 2 ತಾಸು 3 ತಾಸು 4 ತಾಸು, ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಐತಿ, ಲಕ್ಷ ಇಲ್ಲ. ಬಟ್ ಅದು ದೊಡ್ಡದಾಕೊಂತ ಹೊಂಟ್ಬಿಟ್ಟೈತಿ. ಬಿಕಾಸ್ ಯು ಹ್ಯಾವ್ ಮೇಡ್ ಎ ಚಾಯ್ಸ್ ಲೈಕ್ ದ್ಯಾಟ್. ಅದನ್ನು ಬಿಟ್ಕೊಂಡು ಈಗ ಸದ್ಯ ಬೇಡಪ್ಪ, ಇವತ್ತು ಸಾಕು, 1 ಗಂಟೆ ನಾ ಮೊಬೈಲ್ ನೋಡಿದ್ದೇನೆ, ಇದನ್ನು ವಾಪಸ್ ಇಟ್ಟೆ, ಇನ್ಮೇಲಿಂದ ನನ್ನ ಜೀವನದ ಮೇಲೆ ನಾನು ವಿಚಾರ ಮಾಡ್ತೇನೆ, ನನ್ನ ಕರಿಯರ್ ಮೇಲೆ ವಿಚಾರ ಮಾಡ್ತೀನಿ. ಪುಸ್ತಕ ನಂಗೆ ಲೈಕ್ ಆಗಲ್ಲ, ಬಟ್ ಆದರೂ ಅದ್ರ ಜೊತೆ ಕುಂದಿರ್ತೀನಿ. ನೋಡು, ಒಂದೇ ಸೆಂಟೆನ್ಸ್ ತಿಳಿಲಿ, 1 ತಾಸು ಕುಂದಿರ್ತೀನಿ, ಬಟ್ ಒಂದೇ ಸೆಂಟೆನ್ಸ್ ಕುಂದ್ರುದಂದ್ರೆ ಕುಂದ್ರುದ. ಇದ್ರ ಮ್ಯಾಗ ನೀವು ಫೋಕಸ್ ಮಾಡತ್ತಿ, ಶಿಫ್ಟ್ ಮಾಡ್ತಿಲ್ಲ, ಇದಕ್ಕೆ ವಿಲ್ ಪವರ್ ಅಂತಾರೆ. ಸೊ ಜೀವನದಲ್ಲಿ ಬೇಕಾಗಿದ್ದು ಏನು ಗೆಳೆಯರೆ? ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ, ಆ ಇಚ್ಛಾಶಕ್ತಿ ಬೇಕದು. ಶಿಫ್ಟ್ ಮಾಡೋದು ಬರಬೇಕು. ಅವಾಗ ಯು ನೀಡ್ ಟು ಮೇಕ್ ಯುವರ್ ಚಾಯ್ಸಸ್ ಆ್ಯಂಡ್ ಶಿಫ್ಟ್ ಯುವರ್ ಫೋಕಸ್ ದರ್. ಅವಾಗ ನೋಡಿ ಬ್ಯೂಟಿಫುಲ್ ಲೈಫ್ ಆಗುತ್ತೆ. ಗೊತ್ತಾಯ್ತಾ? ಸೊ ಗೆಳೆಯರೆ, ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಿನಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಬೇಜಾರು ಮಾಡ್ಕೋಬೇಡ. ನಾನು ನೋಡಿದ್ದೇನೆ ಫಸ್ಟ್ ವಿಡಿಯೋ ಆದಮೇಲೆ ಎಷ್ಟೋ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿದ್ದಾರೆ. ಸರ್ ನಮ್ಗೆ ಹೊಸ ತಿಳಿತು, ನಾವು 1 ವರ್ಷ ಮೊದಲೇ ನೀವು ಹೇಳಬೇಕಿತ್ತಿದ್ನ, ಇವೆಲ್ಲ ಬಂದಿದೆ. ಇಟ್ಸ್ ಓಕೆ. ಅಟ್ಲೀಸ್ಟ್ ಈಗ ರಿಯಲೈಸೇಷನ್ ಬರ್ತಾ ಇದ್ದಿಲ್ಲ. ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ಮೋಟಿವೇಶನ್, ಐ ಬಿಲೀವ್ ಇನ್ ರಿಯಲೈಸೇಷನ್. ಮೋಟಿವೇಶನ್ ಭಾಳ ಟೆಂಪ್ರರಿ ಅದು. ರಿಯಲೈಸೇಷನ್ ನೀ ಸ್ವಂತ ಕೂತ್ಕೊಂಡು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸುಮ್ಮನೆ ವಿಡಿಯೋ ನೋಡಿ, ಮತ್ತೊಂದು ಚಾಯ್ಸ್, ಮತ್ತೊಂದು ವಿಡಿಯೋ ನೋಡಿ, ಮತ್ತೊಂದು ನೋಡಿ ಹೋಗ್ಕೋಬೇಡ. ಇದು ನೋಡೇ ಅಂದರೆ ನಿನಗೆ ಏನೋ ಕನೆಕ್ಷನ್ ಐತಿ, ಅದಕ್ಕೆ ದೇವ್ರು ಕನೆಕ್ಟ್ ಮಾಡಿದ್ದಾನೆ, ನೋಡ್ಬೇಕನ್ಸತ್ತೈತಿ, ಕೇಳಿಸ್ಕೊಳತ್ತಿ. ಅದಕ್ಕೆ ನಾನು ಫ್ರೀಯಾಗಿ ಮಾತಾಡ್ತೀನಿ ಆ್ಯಸ್ ಎ ಫ್ರೆಂಡ್. ನಿಮ್ಮ ಮನ್ಯಾಗೂ ಹಿಂಗೆ ಮಾತಾಡ್ಲಿಕ್ಕಿಲ್ಲ, ಹೌದಾ? ನಿಮ್ಮ ಗೆಳೆಯರಿಗೆ ಮಾತಾಡ್ಲಿಕ್ಕೆ, ಬಟ್ ನಾನು ಮಾತಾಡ್ದೆ ಯಾಕಂದ್ರೆ ನಾನು ನಿಮ್ಮ ಮೇಲೆ ಕಳ್ಕಳಿತಿ, ನಿಮ್ಮ ಮೇಲೆ ಪ್ರೀತಿ ಐತಿ, ಮಾಡ್ರಿ ಏನ್ರ ಅಂತ ಹೇಳಿ. ಎಂಥ ಸಾಮರ್ಥ್ಯ ಇದ್ದವರಪ್ಪ ನೀವು. ನೀವು ಪ್ರತಿಯೊಬ್ಬರು ಸಾಮರ್ಥ್ಯ ಇದ್ದವ್ರು ಇದ್ರೆ, ಬಟ್ ಯಾಕೆ ಅದು ಹಾಗೆ ಉಳ್ತಾ ಇದೆ? ಯಾಕಂದರೆ ಆ ಎನರ್ಜಿ ಎಲ್ಲೆಲ್ಲೋ ಹೋಗ್ತಾ ಇದೆ. ಯಾಕಂದ್ರೆ ಫೋಕಸ್ ಕರೆಕ್ಟ್ ಇಲ್ಲ, ಅದು ಚಾಯ್ಸ್ ಕರೆಕ್ಟ್ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಈ ವಿಡಿಯೋ ಆದ ತಕ್ಷಣ ಕೂತ್ಕೋ, ಪುಸ್ತಕ ತಗೋ, ನಿಂಗೆ ಏನು ಆ್ಯಕ್ಚುಲಿ ವಿಚಾರಗಳು ಬರತ್ತವ, ಏನು ಫೀಲಿಂಗ್ ಬರತ್ತವ ಅವ್ನು ಬರೀ. ಅವಾಗ ಗೊತ್ತಾಗ್ತೀನಿ ನೀ ಅದ್ರ ಮ್ಯಾಗ ನೀನು ಫೋಕಸ್ ಮಾಡಾಕತ್ತಿ ಅಂತ. ಅದು ಮಾಡೋದು ಸರಿನಾ ತಪ್ಪ? ಇಲ್ಲ ಸರ್ ಸರಿ ಅಂದರೆ ದೊಡ್ಡದು ಮಾಡ್ಕೋ ಅದನ್ನ. ಇಲ್ಲ ಸರ್ ಇದು ಮಾಡೇ ತಿರೋದು, ಅದನ್ನೇ ದೊಡ್ಡ ಮಾಡ್ಕೋ, ದಿನ ಅದ್ರ ಬಗ್ಗೆನೇ ಚಿಂತನೆ ಮಾಡಬೇಕು. ಅವಾಗ ದೊಡ್ಡದಾಕೊಂತ ಹೋಗ್ತೈತೆ ಅದು, ಅವಾಗ ನೀ ಕಾರ್ಯರೂಪದಲ್ಲಿ ಬರ್ತೀಯ, ರೈಟ್? ಬಟ್ ಅಟ್ ದ ಸೇಮ್ ಟೈಮ್ ಓಕೆ, ಇಲ್ಲ ಸರ್ ನಂದು ಯಾಕೋ ತಪ್ಪಿ ಹೋಗ್ತಾ ಇದೆ, ನಾನು ಮೊಬೈಲ್ ನೋಡೋದು ತಪ್ಪು, ಯಾರ ಜೊತೆ ಇರೋದು ತಪ್ಪು, ನಮ್ಮ ಗೆಳೆಯರ ಬಳಗ ತಪ್ಪಿದೆ, ನಾ ಮಾತಾಡೋ ಮಾತುಗಳು ತಪ್ಪಿದ್ದಾವೆ, ನಾನು ನೋಡೋ ದೃಷ್ಟಿ ತಪ್ಪಾಗ್ತಾ ಇದೆ, ನಾನು ಬರೀ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದೇನೆ, ನಾನು ಕೆಟ್ಟದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ, ಹ್ಯಾಬಿಟ್ಸ್ ಬಿದ್ದಿದ್ದೇನೆ, ಸೆಕ್ಸ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ, ಪೋರ್ನೋಗ್ರಫಿ ನೋಡ್ತಾ ಇದ್ದೇನೆ, ಓಕೆ, ಇಲ್ಲ ಅಂದರೆ ನಾನು ಕೆಟ್ಟದನ್ನು ಮಾತಾಡ್ತಾ ಇದ್ದೇನೆ, ಪುಸ್ತಕ ಬಿಟ್ಟು ಎಲ್ಲನೂ ಮಾತಾಡತ್ತೀನಿ, ಟೈಮ್ ವೇಸ್ಟ್ ಮಾಡಿ, ಇದೆಲ್ಲ ಅತ್ತ ಕಡೆ ಹೊಂಟೈತೆ ಸರ್ ನಂದಂತಂದರೆ ನೀ ಅದು ಚಾಯ್ಸ್ ಮಾಡಿ, ಅದಕ್ಕೆ ನೀನು ಫೋಕಸ್ ಅಲ್ಲಿ ಹೋಗೈತಿ, ಅದು ದಿನ ಹೆಚ್ಚಿಗೆ ಹಾಕೊಂತ ಹೊಂಟೈತೆ ಅದು. ಬಟ್ ಅದರಿಂದ ಏನಾದರೂ ಎಲ್ಲಾದರೂ ಹೋಗಿ ಮುಟ್ತೀಯಾ? ಸ್ವಲ್ಪ ಪ್ರಶ್ನೆ ಹಾಕೋ. ಇಲ್ಲ ಸರ್ ನಂಗೆ ಗೊತ್ತೈತ್ರಿ ಅಲ್ಲಿ ಮುಟ್ಟಕ್ಕೆ ಆಗೋದಿಲ್ಲ ರೀ ನನಗೆ, ಬಟ್ ಏನು ಮಾಡೋದು ಸರ್? ಅತ್ತ ಕಡೆ ಸಿಕ್ಕಾಕೊಂಡೇನಂದ್ರೆ ಅದನ್ನು ಜಕ್ಕೊಂಡು ತೊಗೊಂಬಂದು ಇತ್ತ ಕಡೆ ಹಾಕ್ಕೋಬೇಕೀಗ. ಅದಕ್ಕೆ ವಿಲ್ ಪವರ್ ಬೇಕು, ಅದಕ್ಕೆ ವಿಲ್ ಪವರ್ ಅನ್ನೋದು. ತ್ರಾಸಾಗ್ತೈತಿ ವಾಪಸ್ ತೊಗೊಂಬಂದು. ಇಲ್ರಿ ಸರ್ ಇವತ್ತಿಂದ 1 ತಾಸು ಕುಂದ್ರವನ್ನಿ ನಾನು, ಒಟ್ಟು ಅದು ನಂಗೆ ತಿಳಿಲಿ ಬಿಡಲಿ, ಒಟ್ಟು ಚೇರ್ ಬಿಟ್ಟು ಹೇಳೋದಿಲ್ರಿ, ಮೊಬೈಲ್ ಮುಟ್ಟೋದಿಲ್ರಿ. ಇದು ವಿಲ್ ಪವರ್. 1 ತಾಸು ರೀ.
ಹಿಂಗೆ ನೀ ಸ್ಟ್ರಿಕ್ಟ್ ಮಾಡ್ಕೊಂಡು ನಿನ್ನ ಮ್ಯಾಗ ನೀನೇ ಒತ್ತಡ ತೊಗೊಂಬಂದು ನಿನ್ನ ಮ್ಯಾಗ ನೀನೇ ಇತ್ತ ಕಡೆ ಪುಷ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ವಿಲ್ ಪವರ್. ಅದಕ್ಕೆ ಬೇರೆ ಯಾವುದು ದಾರಿ ಇಲ್ಲ. ಯಾಕಂದ್ರೆ ನೀ ಜಗತ್ತಿನ ಮುಂದೆ ಏನಾರ ನಾಟಕ ಮಾಡ್ಬೋದು. ಎಲ್ಲರೂ ಇದ್ರಾಗ ಆಮೇಲೆ ನಿಂದು ವಾತಾವರಣ ಎಂತ ಇದ್ದಪ್ಪ, ಎಲ್ಲರೂ ಅವರೇ ಆಗಿಬಿಟ್ಟಾರೆ. ಸೊ ಯು ಫೀಲ್ ಲೈಕ್ ಇಟ್ಸ್ ಓಕೆ. ಇದಕ್ಕೆ ಲಾ ಆಫ್ ಕನ್ಫರ್ಮಿಟಿ ಅಂತಾರೆ. ಎಲ್ಲರೂ ಮಾಡಾತಾರೆ, ಅದಕ್ಕೆ ನಾವು ಮಾಡಾತ್ತೀವಿ, ಗೊತ್ತಾಗ್ತೈತಿ. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಫೈಂಡ್ ಔಟ್ ವಾಟ್ ಈಸ್ ಯುವರ್ ಚಾಯ್ಸ್. ಏನು ಚಾಯ್ಸ್ ಮಾಡ್ತಾ ಇದೆಯಾ? ವಿಚ್ ಎಕ್ಸಾಮ್ ಯು ವಾಂಟ್ ಟು ರೈಟ್? ಯಾವ ಎಕ್ಸಾಮ್ ಬರೀತಾ ಇದೆಯಾ? ಆರ್ ಯು ರಿಯಲಿ ಸೀರಿಯಸ್ ಅಬೌಟ್ ಇಟ್? ಇದ್ದರೆ ಅದ್ರ ಬಗ್ಗೆ ಎಷ್ಟು ವರ್ಕ್ ಮಾಡಿದೆಯಾ, ಎಷ್ಟು ಅದ್ರ ಮೇಲೆ ಫೋಕಸ್ ಮಾಡಿದೆಯಾ? ಬಿ ವೆರಿ ಕ್ಲಿಯರ್. ಓಕೆ, ಅದೇ ಎಕ್ಸಾಮ್ ಎದಕ್ಕೆ ಬರೀಬೇಕಂತೀಯ? ಅದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡಿದೆಯಾ? ಯಾಕಂದರೆ ನೀ ಯಾವುದರ ಎಕ್ಸಾಮ್ ಬರೀ, ಯಾವ್ದಾರ ಜಾಬ್ ತಗೋ, ಬಟ್ ಆ ಜಾಬು ನಿನ್ನ ಕ್ಯಾರೆಕ್ಟರ್ಗೆ, ಓಕೆ, ನಿನ್ನ ಏರಿಯಾ ಆಫ್ ಇಂಟ್ರೆಸ್ಟ್ಗೆ ಮ್ಯಾಚ್ ಆಗುತ್ತೋ ಇಲ್ಲೋ ನೋಡು. ನಿನ್ನೊಂದು ವ್ಯಕ್ತಿತ್ವ ಇದೆ, ನಿನ್ನೊಂದು ಕ್ಯಾರೆಕ್ಟರ್ ಇದೆ, ಹೌದಾ? ಅದು ಏರಿಯಾ ಆಫ್ ಇಂಟ್ರೆಸ್ಟ್ ಇದೆ, ಹೌದಾ? ನಿನ್ನೊಂದು ಆಸಕ್ತಿ ಇದ್ದ ಕ್ಷೇತ್ರ ಇದೆ. ಇದೆರಡಕ್ಕೂ ನೀ ಮ್ಯಾಚ್ ಆಗಿಲ್ಲ ಅಂದರೆ ನಿನಗೆ ನಾಳೆ ಜಾಬ್ ಸಿಗ್ಬೋದು, ಬಟ್ ವಿತ್ ಸಫರ್ ಆಗ್ತೀಯ. ಇಲ್ಲ ಸರ್, ನನ್ನ ಕ್ಯಾರೆಕ್ಟರ್ಗೆ, ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ಗೆ, ಈಗ ಎಲ್ಲರಿಗೂ PSI ಆಗಬೇಕು, ಪೊಲೀಸ್ ಆಗಬೇಕು ಅಂತ ನೋಡಿದ್ರು ಅಂತೇಳಿ ಆಸೆ ಇರೋದು ಬೇರೆ, ಆಸಕ್ತಿ ಬೇರೆ. ಆಸೆಗೆ ಯಾವಾಗ ಶಕ್ತಿ ಹಾಕ್ತೀಯ ಅದು ಆಸಕ್ತಿ ಆಗುತ್ತೆ, ಹೌದಾ? ಶಕ್ತಿ ಹಾಕಬೇಕಂದ್ರೆ ನಿನ್ಗೆ ಲೈಕ್ ಆಗಬೇಕದು, ನಿನ್ನ ಕ್ಯಾರೆಕ್ಟ್ರು ಮ್ಯಾಚ್ ಆಗಬೇಕು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತೀಯ ಅಂದರೆ 24/7 ಡ್ಯೂಟಿ ಇದೆ. ನಿನ್ನ ಕ್ಯಾರೆಕ್ಟರ್ ಅಂತದಿದೆಯಾ? ಇಲ್ಲ ಸರ್, ನನಗಿಲ್ಲ ಸರ್, ಚೆನ್ನಾಗಿ ನಿದ್ರೆ ಬೇಕು, ನಂಗೆ ಚೆನ್ನಾಗಿ ಊಟ ಬೇಕು, ನನಗೆ ಒಟ್ಟು ನಾನು ಫ್ರೀಡಮ್ ಇರಬೇಕು, ನಾ ಕ್ರಿಯೇಟಿವ್ ಮೈಂಡ್ ಐತಿ, ನಾ ಏನರ ಒಂದು ಹೊಸದು ಮಾಡ್ಬೇಕಂತೀನಿ ಅಂತಂದರೆ ದೆನ್ ನೀ ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅಂತಂದರೆ ಅಲ್ಲಿ ಆಗೋದಿಲ್ಲ. ಅವಾಗ ಸೊ ನಿನ್ನ ಕ್ಯಾರೆಕ್ಟರ್ಗೆ ಅದಕ್ಕೆ ಮಿಸ್ ಮ್ಯಾಚ್ ಆಗುತ್ತೆ. ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ. ನಿಮ್ಗೆ ಡಿಸ್ಕರೇಜ್ ಮಾಡ್ತಾ ಇಲ್ಲ ನಾನು. ಒಂದು ಜೀವನ ಇದೆಯಪ್ಪ, ಕ್ಯಾನ್ ಯು ಎಂಜಾಯ್ ಇಟ್? ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿನ್ನ ಕ್ಯಾರೆಕ್ಟರ್ಗೆ, ನಿನ್ನ ಏರಿಯಾ ಆಫ್ ಇಂಟ್ರೆಸ್ಟ್ಗೆ ಮ್ಯಾಚ್ ಆಗುತ್ತೋ ಇಲ್ಲೋ ಫೈಂಡ್ ಔಟ್ ಮಾಡ್ಕೋ. ಅದನ್ನ ಆಗ್ತಿತ್ತಂದರೆ ಬ್ಯೂಟಿಫುಲ್ ಲೈಫ್, ಬ್ಯೂಟಿಫುಲ್ ಜಾಯಸ್ ಇರ್ತೈತಿ. ಎಷ್ಟು ಜನ ಇರ್ತಾರೆ ಒಂದು ಆ ಡಿಪಾರ್ಟ್ಮೆಂಟನ್ನು ಎಂಜಾಯ್ ಮಾಡಿ ಹೋಗ್ಬಿಡ್ತಾರೆ ಅವರು. ಬಟ್ ಎಷ್ಟೋ ಜನ ಅದೇ ಡಿಪಾರ್ಟ್ಮೆಂಟಲ್ಲಿ ಸಫರ್ ಆಗ್ತಿರ್ತಾರೆ. ಅದು ಬಿಟ್ಟು ಬರಲಿಕ್ಕೂ ಬರೋದಿಲ್ಲ. ಯಾಕಂದರೆ ಲೈಫ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಇನ್ಕಮ್ ಬರ್ಲಿಕ್ಕತ್ತಿರುತ್ತೆ, ಅದಕ್ಕೆ ಬೇಕಾದ ಸಾಲಗಳು ಬಂದಿರ್ತವೆ, ಸಮಾಜದಲ್ಲಿ ಒಂದು ಘನತೆ ಬಂದಿರುತ್ತೆ, ಅವನ್ನೆಲ್ಲ ಕಳ್ಕೊಳಕ್ಕಾಗಲ್ಲ. ಅದಕ್ಕೆ ಹೆಂಗರಿದ್ದು ದುಗಿಸ್ಕೊಂಡು ಹೋಗೋನು, ಅದ್ರಾಗ ಸಫರ್ ಆಗೋನು ಅಂತ ಹೋಗೋರು ಇದ್ದಾರೆ. ಎಷ್ಟೋ ಜನ ಅದು ಸಿಕ್ಕ ಮೇಲೆ ಅದ್ರ ಜೊತೆ ಆಯಿತು, ಇದೇ ನನ್ನ ಚಾಯ್ಸು, ಇದನ್ನೇ ದೊಡ್ಡದು ಮಾಡ್ಕೊಳ್ಳೋಂತ ಅದನ್ನ ಎಂಜಾಯ್ ಮಾಡೋರು ಇದ್ದಾರೆ. ಸೊ ಫೈಂಡ್ ಔಟ್ ವೆದರ್ ಯುವರ್ ಕ್ಯಾರೆಕ್ಟರ್ ಆ್ಯಂಡ್ ಯುವರ್ ಏರಿಯಾ ಆಫ್ ಇಂಟ್ರೆಸ್ಟ್ ಎರಡು ಮ್ಯಾಚ್ ಆಗ್ತವೆ ಇಲ್ಲೋ ಅಂತ. ಮ್ಯಾಚ್ ಆದರೆ ಡೂ ದ್ಯಾಟ್, ಇಲ್ಲ ಅಂದರೆ ಲುಕ್ ಫಾರ್ ಸಮ್ ಅದರ್ ಚಾಯ್ಸಸ್. I am not discouraging you. Become a government officer, I am not against it. Become a professional, I am not against it. You become a businessman. ನೀನು ಏನು ಚಾಯ್ಸಸ್ ನಿಂದು ಮಾಡಿ, ಯಾಕಂದ್ರೆ ನಿನ್ನ ಲೈಫ್ ಅದು. ಹೂ ಎಮ್ ಐ ಟು ಅಡ್ವೈಸ್ ಯು? ಲೈಕ್ ಇದನ್ನ ಮಾಡಂತ ಹೇಳೋ ನಾ ಯಾರು? ಯಾರು ಹೇಳಿದ್ದು ಕೇಳಕ್ಕೋಗ್ಬಿಡ್ರಿ. ನಿನಗೇನು ಬೇಕಾದ್ರೆ ಮಾಡು, ಅದ್ರ ಸಲುವಾಗಿ ಅವ್ರು ಸಲಹೆ ಸೂಚನೆಗಳನ್ನು ತಗೊಳ್ರಿ, ಒಪಿನಿಯನ್ ತಗೊಳ್ರಿ, ಬಟ್ ಡಿಸಿಷನ್ ನಿಮ್ಮದೇ ಮಾಡಿರಿ, ಚಾಯ್ಸ್ ನಿಮ್ಮದೇ ಮಾಡಿರಿ. ದನ್ ದ ಲೈಫ್ ವಿಲ್ ಬಿಕಮ್ ಬ್ಯೂಟಿಫುಲ್. ಗೊತ್ತಾಯ್ತು? ರೈಟ್. ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ಲರ್ನ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಅದಕ್ಕೆ ಲೈಫ್ನಲ್ಲಿ ಫೋಕಸ್ ಬರಬೇಕು ಅಂದರೆ ಚಾಯ್ಸಸ್ ಕ್ಲಿಯರ್ ಇರಬೇಕು. ಗೊತ್ತಾಯ್ತಾ? ಈ ನೋಡಿ, ಲಕ್ಷ ಕೊಟ್ಟೋದು ಅಂತಾರೆ. ಲಕ್ಷ ಹೆಂಗೆ ಕೊಡ್ಬೇಕಂತ ಕಲಿಸಿಲ್ಲ ನಮಗೆ. ಲಕ್ಷ ಎದ್ರ ಮೇಲೆ ಕೊಡ್ಬೇಕಂತ ಕಲಿಸಿಲ್ಲ. ಲಕ್ಷ ಹೆಂಗೆ ಕೊಡ್ಬೇಕು ಅನ್ನೋದು ಅದೊಂದು ಕಲೆ, ಅದನ್ನು ನೀವು ಕಲಿಬೇಕು. ಗೊತ್ತಾಯ್ತಾ? ಲಕ್ಷ ಎದ್ರ ಮೇಲೆ ಕೊಡ್ಬೇಕು ಅನ್ನೋದು ಅದು ನಿನ್ನ ಚಾಯ್ಸು. ಸೊ ಮಾರ್ನಿಂಗ್ ಟಿಲ್ ಈವ್ನಿಂಗ್ ನಮ್ಮ ಚಾಯ್ಸಸ್ ಇದ್ದಾವೆ. ನೀ ಅದ್ರ ಮ್ಯಾಗ ಫೋಕಸ್ ಮಾಡ್ತಿ, ಅದು ದೊಡ್ಡದಾಗ್ತೈತಿ. ಅದಕ್ಕೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀ ಅದ್ರ ಮ್ಯಾಗ ಫೋಕಸ್ ಮಾಡತ್ತಿ, ಏನು ದೊಡ್ಡ ಮಾಡ್ಕೊಳತ್ತಿ ಅದನ್ನು ನೀ ಆಗ್ತಿ. ಗೊತ್ತಾಯ್ತಾ? ಸೊ ಅದಕ್ಕೆ ಚಾಯ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಕ್ಲಿಯರ್? ಸೊ ಡೂ ದಿಸ್. ಆ್ಯಕ್ಚುಲಿ ಇದೆಲ್ಲ ನಾವು ಡಿಸ್ಕಷನ್ ಫೋಕಸ್ ಕೋರ್ಸ್ನಲ್ಲಿ ಭಾಳ ಡೀಪಾಗಿ ಡಿಸ್ಕಸ್ ಮಾಡ್ತೇವೆ. ಬಟ್ ಇಲ್ಲಿ ಯೂಟ್ಯೂಬ್ನಲ್ಲಿ ಸ್ಪ್ಯಾನ್ ಆಫ್ ಅಟೆನ್ಷನ್ ಭಾಳ ಇರೋದಿಲ್ಲ. ಒಂದೊಂದು ತಾಸುಗಟ್ಟಲೆ ವಿಡಿಯೋ ನೋಡ್ಲಿಕ್ಕೆ ಆಗೋದಿಲ್ಲ, ಕಂಟಿನ್ಯೂಸ್ ನಮ್ಮ ಜೊತೆ ಲಿಂಕ್ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿ ಡೂ ಇಟ್ ಇನ್ ವೆರಿ ಬ್ರೀಫ್ ಟೈಮ್, ಕಡಿಮೆ ಸಮಯ. ಇದು ಆ್ಯಕ್ಚುಲಿ ಭಾಳ ಆಯಿತು, ಬ್ರೀಫ್ ಟೈಮ್ನಲ್ಲಿ ಮಾಡಿ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ವೆನ್ ಯು ಕಮ್ ಟು ದ ಫೋಕಸ್ ಕೋರ್ಸ್, ಓಕೆ, ನಮ್ಮ ಕೋರ್ಸ್ನಲ್ಲಿದ್ದಾಗ ನನ್ನ ಜೊತೆ ಕಂಟಿನ್ಯೂಸ್ ಆಗಿ ನೀವು ಕಲಿತಾ ಇರುವಾಗ ಹಂತವಾಗಿ ಮಾಡ್ತಾ ಹೋಗ್ತೀರಾ. ಎಷ್ಟೋ ಹುಡುಗರು ನೀವು ಮಾಡಿದವರು ಇಲ್ಲಿ ನೋಡ್ತಾ ಇರಬೇಕು. ನಿಮ್ಮದು ಒಂದು ಎಕ್ಸ್ಪೀರಿಯನ್ಸ್ನ ಅಲ್ಲಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಓಕೆ, ಆಮೇಲೆ ಯಾರು ಹೊಸದಾಗಿದ್ದೀರಾ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇಲ್ಲ ನನ್ನ ವಿಡಿಯೋಗಳ ಮೊದಲಿಂದ ಕೇಳ್ತಾ ಇದ್ದೀರಾ, ನಿಮ್ಗೆ ಇದು ಏನು ಅನಿಸ್ತಾ ಇದೆ, ರೈಟ್, ಏನು ಪ್ರಶ್ನೆಗಳಿದೆ ಒಂದು ಕೆಳಗಡೆ ಹಾಕಿ. ಇಲ್ಲ ಹೊಸ ವಿಚಾರ ತಿಳಿದಿದ್ದಕ್ಕೆ ಸರ್ ಹಿಂಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದಾಗ ನಾನು ಅದು ಓದಿದಾಗ ನಾನು ಮುಂದೆ ಏನು ಮಾಡಬೇಕು ಅಂತ ನನಗೂ ಒಂದು ಚಿಂತನೆ ಬರುತ್ತೆ. ಐ ಕ್ಯಾನ್ ಮೇಕ್ ಎ ಚಾಯ್ಸ್ ಆ್ಯಂಡ್ ಡಿಸೈಡ್, ಹುಡುಗರಿಗೆ ಇದೆಲ್ಲ ಬೇಕಾಗಿದೆ, ಇದ್ರ ಬಗ್ಗೆ ನಾನು ಏನಾದರೂ ಮಾಡಿಕೊಡ್ಬೇಕು ಅವ್ರಿಗೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಸೊ ಹೆಲ್ಪ್ ಮೀ ಟು ಹೆಲ್ಪ್ ಯು. ಗೊತ್ತಾಯ್ತಾ? ರೈಟ್. ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಲವ್ ಈಚ್ ಅದರ್, ಶೇರ್, ಕೇರ್ ಆ್ಯಂಡ್ ರಿಜಾಯ್ಸ್.
Clear? So if you are really interested in Vistar Zindagi ಬನ್ನಿ, join a course with me and start doing it. ಇಲ್ಲ ಸರ್ ನಂಗೆಲ್ಲ ಅದೆಲ್ಲ ಆಗೋದಿಲ್ರಿಪ್ಪ, ನಮ್ಮ 108 ಗದ್ದಲದಾವ ಅಂತಂದರೆ ನೋ ಪ್ರಾಬ್ಲಮ್, ವಿಡಿಯೋ ನೋಡಿ. ಬಟ್ ವಿಡಿಯೋದಾಗ ನಾ ಯಾವಾಗ ಹೇಳ್ತೀನಿ ಅದು ಏನಾದ್ರು ಬರುತ್ತೆ ತೆಗೆದು ಸ್ವಲ್ಪ ಚಿಂತನೆ ಮಾಡಿ. ಸೊ ವಿತ್ ದಿಸ್ ಮೇಕ್ ಎ ಪ್ರಾಪರ್ ಚಾಯ್ಸ್ ಆ್ಯಂಡ್ ಐ ಆಮ್ ಶ್ಯೂರ್ ಈಚ್ ಒನ್ ಆಫ್ ಯು ವಿಲ್ ಚೂಸ್ ಟು ಬಿ ಪಾರ್ಟ್ ಆಫ್ ಅಸ್ ಸೊ ದ್ಯಾಟ್ ಟುಗೆದರ್ ವಿ ಲರ್ನ್. ಗೊತ್ತಾಯ್ತಾ? ಅದರದೆಲ್ಲ ಡೀಟೇಲ್ಸ್ ಎಲ್ಲ ಕೆಳಗಡೆ ಇರುತ್ತೆ. ಯು ಕ್ಯಾನ್ ಆಲ್ವೇಸ್ ಸಿ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. Okay, if you are interested, come join. Otherwise also no problem, make a proper choices in life. ಏನು ಚಾಯ್ಸ್ ಮಾಡ್ತೀಯ ಅದ್ರ ಮೇಲೆ ಫೋಕಸ್ ಮಾಡ್ತೀಯ, ಅದು ದೊಡ್ಡದಾಗುತ್ತೆ. ಸೊ ಅದಕ್ಕೆ ಅದನ್ನು ಅದ್ರ ಮೇಲೆ ಮಾಡಬೇಕು ಬೇಡ, ಇಸ್ ಇಟ್ ಮೈ ರೈಟ್ ಚಾಯ್ಸ್ ರಾಂಗ್ ಚಾಯ್ಸ್. ರಾಂಗ್ ಚಾಯ್ಸ್ ಇದ್ದರೆ ಅದನ್ನ ಶಿಫ್ಟ್ ಮಾಡಬೇಕಂದ್ರೆ ವಿಲ್ ಪವರ್ ಬರಬೇಕು. ಇವೆರಡೂ ಕಲೆಗಳನ್ನು ಕಲೀಲೇಬೇಕು. ನನ್ನ ವಿಸ್ತಾರ್ ಜಿಂದಗಿ ವಿದ್ಯಾರ್ಥಿಗಳು ಭಾಳ ಜನ ಇನ್ನು ಕಲ್ತಿದ್ದಾರೆ. ದೇ ಆರ್ ಹ್ಯಾಪಿ ಲೈಕ್ ದೇ ಆರ್ ಡೂಯಿಂಗ್ ವೆಲ್. ಗೊತ್ತಾಯ್ತಾ? ಸೊ be ready, my dear friends. And my request is, learn from this, share it with others. ಬೇರೆದವ್ರ ಜೊತೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಮೇಲೆ ಈ ವಿಷಯದ ಬಗ್ಗೆ ಎಲ್ಲಾದರೂ ಚಾ ಕುಡಿಯೋಕೆ ಅಲ್ಲಿ ಕೂತ್ಕೊಂಡಾಗ ಡಿಸ್ಕಸ್ ಮಾಡಿರಿ, ನಿಮ್ಮ ಹಂಚ್ಕೊಳ್ರಿ. ದೆನ್ ಯು ವಿಲ್ ಬಿಕಮ್ ಎ ಬೆಟರ್ ಪರ್ಸನ್. ಯಾಕಂದ್ರೆ ನೀವು ಯಾವಾಗ ಶೇರ್ ಮಾಡ್ತೀಯಾ, ಜ್ಞಾನವನ್ನು ಯಾವಾಗ ಶೇರ್ ಮಾಡ್ತೀಯಾ ಅವಾಗ ಆ ಜ್ಞಾನ ನಿಂದಾಗುತ್ತೆ. ಅಲ್ಲಿವರೆಗೆ ನಿಂದಾಗೋದಿಲ್ಲ. ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಅದು ಇನ್ನೊಬ್ರಿಗೆ ಹೇಳಲಾರ್ದೆ ನಿಂದ ಆಗೋದಿಲ್ಲ ಅದು. ಸೊ ಯು ಹ್ಯಾವ್ ಟು ಶೇರ್ ದ ವಿಡಿಯೋಸ್, ಶೇರ್ ಯುವರ್ ಕಂಟೆಂಟ್, ಶೇರ್ ಯುವರ್ ನಾಲೆಜ್ ವಿತ್ ಅದರ್ಸ್. ಹಿಂಗಂತಲೇ ಇವತ್ತು ಮಹೇಶ್ ಸರ್ ಹಿಂಗೆ ಹೇಳಿದ್ರೆ ಹಿಂಗೆಲ್ಲ ಆತಂತ, ಹಿಂಗಂತಲೇ ಕರೆಕ್ಟಲ್ಲೇ ಹಿಂಗಲ್ಲೇ ಅಂತ ಡಿಸ್ಕಷನ್ ಮಾಡಿ ಅವನು ಅಪೋಸಿಷನ್ ಮಾಡ್ತಾನೆ, ಅವ್ನು ಹೇಳ್ತಾನೆ. ಅದನ್ನ ತೊಗೊಳ್ಳೋದು ಬಿಡೋದು ನಿನ್ನ ಚಾಯ್ಸ್ ಮತ್ತೆ. ಗೊತ್ತಾಯ್ತಾ? ಸೊ ಐ ಥಿಂಕ್ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಈಸ್ ಕ್ಲಾರಿಟಿ. ಓಕೆ, ಅದ್ರ ಬಗ್ಗೆ 2 ವಿಡಿಯೋ ನೋಡಿದ್ದೀರಾ ನೀವು, ಸಣ್ಣ ವಿಡಿಯೋಗಳನ್ನು. ಈಗ ಈ ಚಾಯ್ಸ್ ಬಗ್ಗೆ 2 ವಿಡಿಯೋ ನೋಡಿದ್ದೀರಾ. ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್ ವಿ ಮೇಕ್ ಆ್ಯಂಡ್ ಯು ಡಿಸೈಡ್ ವಾಟ್ ಚಾಯ್ಸ್ ಯು ವಾಂಟ್ ಟು ಮೇಕ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ನಾವು ನೆಕ್ಸ್ಟ್ ಇದು ಕಮಿಟ್ಮೆಂಟ್. ಓಕೆ, ಅದು ವಿಷಯ ಬಗ್ಗೆ ನಾವು ನೋಡ್ಕೊಳ್ಳೋಣಂತೆ. ವೇಟ್ ಫಾರ್ ಇಟ್ ಆ್ಯಂಡ್ ಇಟ್ ವಿಲ್ ಕಮ್. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿದರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಯು ವಿಲ್ ನಾಟ್ ಮಿಸ್ ದ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. Take care.